ಶತಾಯ ಗತಾಯ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯನ್ನ ಪಡೆಯೋದಕ್ಕೆ ಡಿಕೆಶಿ ಸರ್ಕಸ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಬೇಕು, ಶತಾಯ ಗತಾಯ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೋಬೇಕು ಅನ್ನೋದು ಡಿಕೆಶಿ ಅವರ ಆನ್ಲೈನ್ ಅಜೆಂಡಾ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಈಗ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಎಂಬ ಚರ್ಚೆ ಮುನ್ನೆಲೆಗೆ ಬಂದಿದೆ. ನವೆಂಬರ್ ಕಾಲಿಟ್ಟಿದ್ದೀವಿ, ನವೆಂಬರ್ ಕ್ರಾಂತಿ. ಬಿಹಾರ ಚುನಾವಣೆಯ ನಂತರ ಹೈಕಮಾಂಡ್ ಚಿತ್ತ ಕರ್ನಾಟಕದತ್ತ. ಈ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಹಿನ್ನೆಲೆ ಡಿಕೆಶಿ ಅವರ ಸೈಲೆಂಟ್ ಅಸ್ತ್ರದ ಹಿಂದೆ ಇದೆ ನಾನಾ ಲೆಕ್ಕಾಚಾರಗಳು. ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆಯನ್ನು ನೀಡಲ್ಲ ಮಾಧ್ಯಮಕ್ಕೆ. ನಾಯಕತ್ವದ ವಿಚಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ನಾಯಕರ ಭೇಟಿ, ದೆಹಲಿಗೆ ಹೋಗೋದು, ದೆಹಲಿ ನಾಯಕರು ರಾಜ್ಯಕ್ಕೆ ಬರೋದು, ಯಾವ ವಿಚಾರನೂ ನಾನು ಮಾತನಾಡೋದಿಲ್ಲ. ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ನಾನು ಒಂದು ತುಟಿಯನ್ನು ಎರಡು ಮಾಡೋದಿಲ್ಲ. ಈ ಮೂಲಕ ನಾನು ಸೈಲೆಂಟ್ ಅಸ್ತ್ರಕ್ಕೆ ಮೊರೆ ಹೋಗ್ತೀನಿ ಅನ್ನೋ ಒಂದು ಮಾತುಗಳನ್ನು ನೇರವಾಗಿ ಆಡ್ತಾ, ನಾನು ಯಾವಾಗ ಎಲ್ಲಿ ಯಾರಿಗೆ ಯಾವ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕೋ ಅದನ್ನು ಕೊಡ್ತೀನಿ ಅನ್ನೋದು ಡಿಕೆಶಿ ಅವರ ಮಾತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನವೆಂಬರ್ ಕಾಲಿಟ್ಟಿದ್ದೀವಿ, ನವೆಂಬರ್ ಕ್ರಾಂತಿ. ಈ ನಿಟ್ಟಿನಲ್ಲಿ ಮೌನದಿಂದಲೇ ಎಲ್ಲರಿಗೂ ಉತ್ತರವನ್ನು ನೀಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬಟ್ ಅವರ ಆನ್ಲೈನ್ ಅಜೆಂಡಾ ನಾನು ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಆ ಚೇರ್ನಲ್ಲಿ ಕುಳಿತುಕೋಬೇಕು ಅನ್ನೋದು. ಹೇಗಾಗುತ್ತೆ ಈಗ ನವೆಂಬರ್ ಕ್ರಾಂತಿ ಇವತ್ತಿಂದ ಆರಂಭ ಆಗಿದೆ. ಮಧುಸೂದನ್, ಈಗಾಗಲೇ ನವೆಂಬರ್ ಕ್ರಾಂತಿ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅನೇಕ ನಾಯಕರುಗಳು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಕೂಡ ರಾಜ್ಯದಲ್ಲಿನ ಬೆಳವಣಿಗೆಗಳಿಗೆ, ಅಂದರೆ ರಾಜ್ಯದಲ್ಲಿ ಅನೇಕ ನಾಯಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಆ ಮೂಲಕ ಸೈಲೆಂಟ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಇನ್ನು ದೆಹಲಿ ಮಟ್ಟದಲ್ಲಿ ಸೋನಿಯಾ ಗಾಂಧಿ ಅವರು ಇರ್ಬೋದು, ಮತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ನಿಕಟ ಸಂಪರ್ಕ ಇರ್ತಕ್ಕಂಥ ಎರಡನೇ ಹಂತದ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ, ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮಹಾರಾಷ್ಟ್ರದ ಮಾಜಿ ಸಿಎಂ ಸುಶೀಲ್ ಕುಮಾರ್ ಸಿಂಧೆ ಅವರನ್ನ ಮೊನ್ನೆ ಮುಂಬೈಯಲ್ಲಿ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಇದೇ ವೇಳೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಇನ್ನು ದೆಹಲಿಯಲ್ಲಿ ಅಂಬಿಕಾ ಸೋನಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಸದ್ಯ ಈಗ ಇರ್ತಕ್ಕಂಥ ಟ್ರೆಂಡ್ ಅಲ್ಲಿ, ಅಂದ್ರೆ ಅಧಿಕಾರ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾವುದೇ ಗೊಂದಲ ಮೂಡಬಾರ್ದು, ಹೈಕಮಾಂಡ್ ಆದೇಶಕ್ಕೆ ಎಲ್ಲ ನಾಯಕರು ಶಾಸಕರುಗಳು ಕೂಡ ಬದ್ಧರಾಗಿರ್ತಾರೆ, ಸ್ಮೂತ್ ಆಗಿ ಅಧಿಕಾರ ಹಸ್ತಾಂತರ ಆಗಲಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಈಗಿರ್ತಕ್ಕಂಥ ನಾಯಕತ್ವ ಬದಲಾವಣೆ ವಿಚಾರದ ಗೊಂದಲ ಏನೇ ಇದ್ರೂ ಕೂಡ ಹೈಕಮಾಂಡ್ ಆದೇಶಕ್ಕೆ ಎಲ್ಲ ನಾಯಕರುಗಳು ಕೂಡ ಭದ್ರಾಗಿರ್ತಾರೆ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಸ್ಟ್ರಾಟಜಿಯನ್ನು ಈಗ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರುಗಳು ಕೂಡ ಈ ವಿಚಾರ ಕುರಿತಂತೆ ಯಾವುದೇ ಆತರದ ನಿರ್ಧಾರಕ್ಕೆ ಬಂದಿಲ್ವಾದರೂ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಈಗಿರ್ತಕ್ಕಂಥ ಸದ್ಯದ ವಿದ್ಯಮಾನಗಳನ್ನು ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನವೆಂಬರ್ ಹತ್ರ ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿಹಾರ ಚುನಾವಣೆ ನಂತರ ರಾಜ್ಯದತ್ತ ದೆಹಲಿ ವರಿಷ್ಠರು ಕೂಡ ಚಿತ್ತವನ್ನು ಹರಿಸಲಿದ್ದಾರೆ. ಇನ್ನು ಡಿಸೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನ ಕೂಡ ಆರಂಭವಾಗುತ್ತೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆದರೆ ಸೂಕ್ತ ಎಂಬತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇನ್ನು ಬಹುನಿರೀಕ್ಷಿತ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕುರಿತಂತೆಯೂ ಕೂಡ ಈಗ ದೆಹಲಿ ವರಿಷ್ಠರು ಗಮನವನ್ನು ಹರಿಸಿರೋದ್ರಿಂದ ನನ್ನ ನೇತೃತ್ವದಲ್ಲೇ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ಡಿಕೆ ಶಿವಕುಮಾರ್ ಅವರು ತಂದಿದ್ದಾರೆ. ಹಾಗಾಗಿ ಇತರ ನಾಯಕರುಗಳು ರಾಜ್ಯದಲ್ಲಿ ಏನೆಲ್ಲ ವಿಚಾರಗಳ ಪ್ರಸ್ತಾಪ ಮಾಡಿದ್ರು ಕೂಡ ಈ ವಿಚಾರಗಳಿಂದ ಅಂತರ ಕಾಯ್ಕೊಳ್ಳೋದ್ರ ಜೊತೆಗೆ ದೆಹಲಿ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಜೊತೆಗೆ ಅವರ ಬಹು ನಿರೀಕ್ಷಿತ ಸಿಎಂ ಸ್ಥಾನದ ಗದ್ದಿಗೆಗೆ ಇರ್ತಕ್ಕಂಥ ವಿಚಾರಕ್ಕೆ ಬೇಕಾದಂಥ ಟ್ರೆಂಡನ್ನು ಕೂಡ ಸೈಲೆಂಟ್ ಆಗಿ ಈಗ ಬೇಕಾದಂಥ ಟ್ರೆಂಡನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.